ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ಸ್ವಾಗತ. ಫಸ್ಟ್ ಆಫ್ ಆಲ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನ ಇಲ್ಲಿ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ಸರ್ ಏನು ಕತೆ ಆಯಿತು, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಯಿತಾ ಅಂತ. ಎಸ್, ಡೆಫಿನೆಟಾಗಿ ಯಾರೆಲ್ಲ ಈವರೆಗೂ ಹಣವನ್ನು ಪಡೆದುಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಭರ್ಜರಿಯಾಗಿರುವಂಥ ಒಂದು ಗುಡ್ ನ್ಯೂಸ್ ಕಾದಿರುವಂಥದ್ದು. ಮತ್ತು ಇಲ್ಲಿ ಹಣ ಜಮಾ ಆಗಿದೆ. ಎಸ್, ಇಲ್ಲಿ ಕೇಳ್ಬೋದು ಇವಾಗ, ಸರ್ ಹೇಗೆ ಜಮಾ ಆಯಿತು, ಯಾರಿಗೆ ಜಮಾ ಆಯಿತು, ಯಾವಾಗ ಜಮಾ ಆಯಿತು. ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ತುಂಬ ಜನ ಕೇಳ್ಬೋದು ಇವಾಗ, ಸರ್ ನಮ್ಗೆ ಇಷ್ಟೊತ್ತವರೆಗೂ ಹಣ ಜಮಾ ಆಗಿಲ್ಲ. ಮತ್ತು ಕೆಲವರು ನಿನ್ನೆ ಹೇಳಿದರು ಬೆಳಗಾವಿ ಜಿಲ್ಲೆಗಳ ಸರ್ ಹಣ ಜಮೆ ಆಗಿಲ್ಲ, ಬೆಳಗಾವಿಗೆಲ್ಲ ಹಣ ಜಮೆ ಆಗಿಲ್ಲ, ನಮಗೆ ಹಣ ಬರಬೇಕಿತ್ತು ಇಷ್ಟೊತ್ತೊಳಗಡೆ, ಇನ್ನೂ ಹಣ ಜಮೆ ಆಗಿಲ್ಲ, ಬೆಳಗಾವಿಗಂತೂ ದೇವರಣ ಜಮೆ ಆಗಿಲ್ಲ ಸರ್ ಅಂತ ಇಲ್ಲಿ ನಾನು ಕೇಳಿದರು. ಎಸ್, ಡೆಫಿನೆಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನು ಪ್ರಾಬ್ಲಮ್ ಆಗಿದೆ ಮತ್ತು ಬೆಳಗಾವಿ ಜಿಲ್ಲೆಗಳಿಗೆಲ್ಲ ಯಾಕೆ ಜಮೆ ಆಗಿಲ್ಲ ಅಂತಂದರೆ ಒಂದು ಪ್ರಾಪರ್ ಆಗಿರುವಂಥ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ನನಗೆ ಕೇಳಿದ್ರಲ್ಲಿ, ಸರ್ ಬೆಳಗಾವಿ ಜಿಲ್ಲೆಗೆಲ್ಲ ದೇವರಣೆ ಹಣ ಜಮೆ ಆಗಿಲ್ಲ, ಏನಾಗ್ತಾಯಿದೆ ನಮ್ಗೆ ಗೊತ್ತಿಲ್ಲ ಸರ್, ನಮ್ಗೆ ತುಂಬ ಪ್ರಾಬ್ಲಮ್ ಆಗಿದೆ, ಹಣ ಜಮೆ ಆಗಬೇಕಿತ್ತು, ಈ ರೀತಿ ಆದರೆ ಆಗಲ್ಲ, ಹಾಗಾಗಿ ಹೇಳ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ಈ ರೀತಿ ಪ್ರಾಬ್ಲಮ್ ಆದರೆ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಸರ್. ಬೆಳಗಾವಿ ಜಿಲ್ಲೆಗೆ ನಮ್ಗೆ ಹಣ ಜಮೆ ಆಗಿಲ್ಲ, ಇನ್ನೂ ಕೂಡ ಜಮೆ ಆಗಿಲ್ಲ ಸರ್. ಯಾರು ಏನು ಬೇಕಾದರೂ ಹೇಳ್ಬೋದು, ಬೆಳಗಾವಿ ಜಿಲ್ಲೆ ಅಂತಲ್ಲ, ಆಲ್ಮೋಸ್ಟ್ ಕರ್ನಾಟಕದ ಒಂದಿಷ್ಟು ಜಿಲ್ಲೆಗಳು, ಕೆಲ ಜಿಲ್ಲೆಗಳಿಗೆಲ್ಲ ಸರ್ ಹಣ ಜಮೆ ಆಗಿಲ್ಲ, ಯಾರು ಏನು ಬೇಕಾದರೂ ಹೇಳ್ಬೋದು. ನಮಗೆ ಹಣ ಜಮೆ ಆಗಿಲ್ಲ ಅಂತಂದರೆ ಆಗಿಲ್ಲ ಅಂತ ಇಲ್ಲಿ ಖಂಡಿತವಾಗಿ ಎಲ್ಲರೂ ಕೂಡ ಕಾನ್ಫಿಡೆನ್ಸಿಂದ ಹೇಳ್ತಿರುವಂಥದ್ದು. ಇಲ್ಲಿ ಹಾಗಾದರೆ ಯಾವಾಗ ಜಮಾ ಆಗುತ್ತೆ ಅಂತಂದರೆ ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ಕಾರ ನಿನ್ನೆಯಿಂದ ಎಲ್ರಿಗೂ ಇಲ್ಲಿ ಜಮಾ ಮಾಡಲಿಕ್ಕೆ ಶುರು ಮಾಡಿರುವಂಥದ್ದು. ಆಲ್ರೆಡಿ ಎಲ್ರಿಗೂ ಇಲ್ಲಿ ಜಮಾ ಆಗಿದೆ ಮತ್ತು ಎಲ್ರಿಗೂ ಹಣ ಬರುವಂಥ ಸಾಧ್ಯತೆ ಇದೆ. ಮತ್ತು ಸಾಧ್ಯತೆ ಇದೆ. ಮತ್ತು ಒಂದು ವಿಚಾರ ಏನಪ್ಪ ಅಂತಂದರೆ ಎಲ್ರಿಗೂ ಹಣ ಜಮೆ ಆಗಿದೆ. ಆಲ್ರೆಡಿ ತುಂಬ ಜನರಿಗೆ ಹಣ ಜಮೆ ಆಗಿದೆ. ಪ್ರತಿಯೊಬ್ಬರು ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ತಾ ಇರುವಂಥದ್ದು, ಎಲ್ರಿಗೂ ಹಣ ಜಮೆ ಆಗುವಂಥ ಒಂದು ಸಾಧ್ಯತೆ ಇರುವಂಥದ್ದು. ಅಂತಂದರೆ ಕೆಲವರು ಹೇಳ್ತಿರುವಂಥದ್ದು ಇವಾಗ, ಸರ್ ನಮ್ಗೆ ಹಣ ಜಮೆ ಆಗಿಲ್ಲ ಅಂತ ಹೇಳ್ತಿರುವಂಥದ್ದು. ಕೆಲವರು ಹೇಳ್ತಿರುವಂಥದ್ದು ಎಸ್, ಡೆಫಿನೆಟಾಗಿ ನಮ್ಗೆ ಆಗಿದೆ ಸರ್, ನಮ್ಗೆ 2,000 ರೂಪಾಯಿ ನಿಮ್ಗೆ ಬೇಕಾದರೆ, ಕೆಲವರು ಹೇಳ್ತಾ ಇದ್ದಾರೆ ನಮ್ಗೆ ಬೇಕಾದ್ರೆ ಪ್ರೂಫ್ ಬೇಕಾದರೂ ಕಳಿಸ್ತೀನಿ, ನಾನು ರೆಡಿ ಇದ್ದೀನಿ, ಪ್ರೂಫ್ ಬೇಕಾದರೂ ಕಳಿಸ್ತೀನಿ ನಾನು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಕೆಲವರಿಗೆ ಹಣ ಬಂದಿಲ್ಲ. ಅವ್ರು ಹೇಳ್ತಾರೆ, ಸರ್ ನೀವು ಸರ್ ಏನು ಸರ್ ನಮ್ಗೆ ಹಣನೇ ಬಂದಿಲ್ಲಲ್ಲ ಸರ್, ನೀವು ಹಣ ಬಂದಿದೆ ಅಂತ ಹೇಳ್ತಾ ಇದ್ದೀರಾ, ನಿಮ್ಗೆ ಹಣನೇ ಬಂದಿಲ್ಲ ನಮಗಂತ ಇಲ್ಲಿ ಹೇಳ್ತಿರುವಂಥದ್ದು. ಕೆಲವರು ಹೇಳ್ತಾರೆ ಪ್ರೂಫ್ ಬೇಕಾದರೂ ಸರ್ ನಾವು ಏನು ತೋರಿಸ್ಲಿಕ್ಕೆ ರೆಡಿ ಇದ್ದೇವೆ, ನಾವು ಬೇಕಾದ್ರೆ ಪ್ರೂಫ್ ಬೇಕಾದ್ರೆ ನಿಮ್ಗೆ ಕೊಡ್ತೇವೆ, ಬೇಕಾದ್ರೆ ನೋಡಿ ನೀವೇ, ಖಂಡಿತವಾಗ್ಲೂ ಹಣ ಜಮೆ ಆಗಿದೆ ಅಂತ ಇಲ್ಲಿ ಕೆಲವರು ಹೇಳ್ತಿರುವಂಥದ್ದು. ಎಸ್, ಡೆಫಿನೆಟಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾರದ್ದು ಇಲ್ಲಿ ಹಣ ಬಂದಿಲ್ಲ, ಯಾರಿಗೆ ಹಣ ಬಂದಿಲ್ಲ, ಯಾಕೆ ಹಣ ಬಂದಿಲ್ಲ, ಇಲ್ಲಿ ಪ್ರಾಬ್ಲಮ್ ಆಗಿರೋದಾದರೂ ಏನು ಎಲ್ಲ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಸ್ನೇಹಿತರು ಅಂತ ಹೇಳ್ತಾ ತುಂಬ ಜನ ಇದ್ರ ಬಗ್ಗೆ ನನ್ನ ಹತ್ರ ಕೇಳ್ತಿರುವಂಥದ್ದು. ಸರ್ ಏನು ಈ ರೀತಿ ಆದರೆ ಹೇಗೆ ಸರ್, ನಮ್ಗೆ ಹಣ ಜಮೆ ಆಗಬೇಕಿತ್ತು ಇಷ್ಟೊತ್ತೊಳಗಡೆ, ನಮ್ಗೆ ಹಣ ಜಮೆ ಆಗಿಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗ್ತದೆ ಅಂತ ಇಲ್ಲಿ ಎಲ್ಲರೂ ಕೂಡ ಹೇಳ್ತಿರುವಂಥದ್ದು. ಎಸ್, ಡೆಫಿನೆಟಾಗಿ ಯಾಕೆ ಇಲ್ಲಿ ಹಣ ಜಮೆ ಆಗಿಲ್ಲ ಯಾರಿಗೂ, ಮತ್ತು ಇಲ್ಲಿ ಹಣ ಜಮೆ ಆಗಬೇಕಂತಂದರೆ ಏನು ಮಾಡಬೇಕು, ಇಲ್ಲಿ ಅದನ್ನು ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಹಾಗಾದರೆ ಒಂದು ವಿಚಾರವನ್ನು ಹೇಳ್ತೀನಿ, ಒಂದು KYC ಫಸ್ಟ್ ಆಫ್ ಆಲ್ ನೀವು ಮಾಡಲೇಬೇಕು. KYC ಆಗಿಲ್ಲ ಅಂತಂದರೆ ಎಸ್, ಡೆಫಿನೆಟಾಗಿ ಯಾರಿಗೂ ಹಣ ಬರಲ್ಲ. ನಾನು ನಿಮ್ಗೆ ಫಸ್ಟ್ ಆಫ್ ಆಲಿಂದ ಹೇಳ್ತಾ ಇದ್ದೀನಿ, KYC ಇಸ್ ವೆರಿ ಇಂಪಾರ್ಟೆಂಟ್. KYC ಒಂದು ಪ್ರೊಸೆಸ್. KYCಯಿಂದ ನಿಮ್ಗೆ ಹಣ ಬಂದಿಲ್ಲ ಅಂತಂದರೆ KYC ಆಗಿಲ್ಲ ಅಂತ, ಆಗಿದ್ದರೆ ನಿಮ್ಗೆ ಖಂಡಿತವಾಗ್ಲೂ ಹಣ ಬರುತ್ತೆ. KYC ನೀವು ಆಗಿಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ ಅಂತ ನಾನು ನಿಮಗೆ ಫಸ್ಟ್ ಆಫ್ ಆಲಿಂದಾನೇ ಹೇಳಿದ್ದೀನಿ. ಯಾಕಪ್ಪ ಅಂತಂದರೆ ಆಲ್ರೆಡಿ ನಾನು ಎಲ್ರಿಗೂ ಹೇಳಿದ್ದೀನಿ, KYC ಅಂದರೆ ಏನೋ ಒಂದು ನಾರ್ಮಲ್ ಆಗಿ ಒಬ್ಬರಿಗೆ ನಾನು ಹೇಳಿಲ್ಲ. ಎಸ್, ಡೆಫಿನೆಟಾಗಿ ಎಲ್ರಿಗೂ ನಾನು ನಿಮ್ಗೆ ಹೇಳ್ತಾ ಬಂದಿದ್ದೀನಿ, KYC ನೀವು ಮಾಡ್ಕೊಳ್ಳಿ, ನೀವು KYC ಆಗಿಲ್ಲ ಅಂತಂದರೆ ನಿಮ್ಗೆ ತುಂಬ ಪ್ರಾಬ್ಲಮ್ ಆಗ್ತದೆ ಅಂತ ನಾನು ನಿಮಗೆ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಬಂದಿದ್ದೀನಿ. KYC ಮಾಡಿ ಅಂತಲೂ ಹೇಳಿದ್ದೀನಿ. ಕೆಲವರು ಮಾಡಿಲ್ಲ, ನಾನೇನು ಮಾಡಲಿಕ್ಕೆ ಆಗಲ್ಲ. ಯಾಕಪ್ಪ ಅಂತಂದರೆ ನೀವು KYC ಮಾಡಿದ್ರೇ ಏನು ಕೂಡ ಮಾಡ್ಬೋದು, ಬಿಟ್ಟರೆ ನೀವು KYC ಮಾಡಿಲ್ಲ ಅಂತಂದರೆ ಏನೂ ಮಾಡಲಿಕ್ಕಾಗಲ್ಲ. ನಾನು ನಿಮಗೆ ಫಸ್ಟ್ ಆಫ್ ಆಲಿಂದ ಹೇಳ್ತಾ ಇದ್ದೀನಿ, KYC ನೀವು ಮಾಡಿಲ್ಲ ಅಂತಂದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ನಿಮಗೆ ಫಸ್ಟ್ ಆಫ್ ಆಲ್ ಹೇಳಿದ್ದೀನಿ, KYC ಮಾಡ್ಕೊಳ್ಳಿ, ನಿಮ್ಗೆ ಇಲ್ಲ ಅಂತಂದರೆ ನಿಮ್ಗೆ ಹಣ ಬರೋಣ. ಒಂದು ವಿಚಾರ ಏನಿವಾಗ ಕೇಳ್ತೀರ, ನನ್ನ ಹತ್ರ ಕೇಳ್ತೀರಿ, ನೀವು KYC ಮಾಡದೇ ಇದ್ದರೆ ಏನಾಗುತ್ತೆ ಸರ್? ನಾನು ಒಂದು ಹೇಳ್ತೀನಿ, ಇಲ್ಲಿ KYC ಮಾಡದೇ ಇದ್ದರೆ ಫಸ್ಟ್ ಆಫ್ ಆಲ್ ನಿಮಗೆ ಇಲ್ಲಿ ಆಗುವಂಥ ಒಂದು ಲಾಸ್ ಆದರೂ ಏನು, ಮತ್ತು ನಿಮಗೆ ಇಲ್ಲಿ KYC ಮಾಡಿದರೆ ಅಂತಂದರೆ ಇಲ್ಲಿ ನೀವು KYC ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಎಸ್, ನಿಮ್ಗೆ ಏನು ಪ್ರಾಫಿಟ್ ಆಗುತ್ತೆ ಅಂತಂದರೆ ನಿಮಗೆ KYC ಮಾಡಿದರೆ ಏನು ಒಂದು ನಿಮಗೆ ಪ್ರಾಫಿಟ್ ಆಗುತ್ತೆ, ಮತ್ತು ನಿಮಗೆ KYC ಮಾಡಿದರೆ ಎಷ್ಟು ಒಂದು ಒಳ್ಳೆಯದಾಗುತ್ತೆ ಅಂತ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ KYCನ ನೀವು
ಹೇಗೆ ಇಟ್ಕೊಳ್ಬೇಕು ಅಂತಂದರೆ KYC ಹೇಗೆ ಮಾಡಬೇಕು, ಇದು ವೆರಿ ವೆರಿ ಇಂಪಾರ್ಟೆಂಟ್. KYC ನಾನು ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. KYC ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತು ಒಂದು ಸಿಂಪಲ್ ಅದು KYC ಅಂತಂದರೆ ಒಂದು ಸಿಂಪಲ್ ಟೆಕ್ನಿಕ್ ಆ್ಯಂಡ್ ಸಿಂಪಲ್ ಟ್ರಿಕ್ಸ್. KYC ಅಂತಂದರೆ ಏನು ದೊಡ್ಡ ವಿಚಾರ ಏನಿಲ್ಲ. ನಾನು ನಿಮಗೆ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ KYC ಅಂತಂದರೆ ದೊಡ್ಡ ವಿಚಾರ ಏನಿಲ್ಲ ಸ್ನೇಹಿತರೆ ಅಂತ ನಾನು ನಿಮ್ಗೆ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ. ಕೆಲವರಿಗೆ ಅರ್ಥ ಆಗಲ್ಲ, ನಾನೇನು ಮಾಡಲಿಕ್ಕಾಗಲ್ಲ. ಆದರೆ ಕೆಲವರಿಗೆ ನಾನು ಪ್ರತಿಯೊಬ್ಬರಿಗೆ ಹೇಳ್ತೀನಿ, ನಿಮ್ಮ ಒಂದು ಏನೇನಿದೆ ಡೆಫಿನೇಟಾಗಿ ಎಲ್ರಿಗೂ ಹೇಳ್ತೀನಿ, ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ. ನಿಮ್ಮ ಒಂದು ಯೋಜನೆಗಳ ಅಂತಂದರೆ ನಿಮ್ಮ ಏನು KYC ಆಗಿರ್ಬೋದು, ನಿಮ್ಮ ಏನು ಡಾಕ್ಯುಮೆಂಟ್ಸ್ ಇದೆ, ಆ ಎಲ್ಲ ಟೋಟಲಾಗಿ ಸೇರಿದರೆ ನಿಮ್ಮದು ಏನು ಹೇಳ್ತಾರೆ, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಸೇರಿದರೆ ಅದನ್ನು ಡಾಕ್ಯುಮೆಂಟ್ಸ್ ಅಂತ ಹೇಳ್ತಾರೆ. ಅದನ್ನೆಲ್ಲ ಫುಲ್ಫಿಲ್ ಮಾಡುವಂಥದ್ದೇ ನಿಮಗೆ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ನಿಮಗೆ ಏನು ಹೇಳುವಂಥದ್ದು ಅಂತಂದರೆ KYC. ಇಟ್ಸ್ ಎ ಸಿಂಪಲ್ ಪ್ರೊಸೆಸ್. ನೀವು ಟೆನ್ಷನ್ ಆಗುವಂಥದ್ದು ಏನಿಲ್ಲ. ಅಯ್ಯೋ KYC ಅಂತಂದರೆ ಹಾಗೆ ಹೀಗೆ ನೋವೇ, ಟೆನ್ಷನ್ ಆಗ್ಲಿಕ್ಕೆ ಹೋಗಬೇಡಿ. ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, KYC ಇಸ್ ಎ ಸಿಂಪಲ್ ಪ್ರೊಸೆಸ್. ನೀವು ಟೆನ್ಷನ್ ಆಗುವಂಥದ್ದು ಅಯ್ಯೋ ನಮ್ಗೆ ಹಣ ಬಂದಿಲ್ಲ ನೋವೇ, ಆ ರೀತಿ ಏನು ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ. ಡೆಫಿನೆಟಾಗಿ ಇಲ್ಲಿ KYC ಬಗ್ಗೆ ಆಯ್ತು. ಇವಾಗ ಎರಡನೇದು NCPI ಮ್ಯಾಪಿಂಗ್. ನಿಮಗೆ ಒಂದು ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ, ಇಲ್ಲಿ NCPI ಮ್ಯಾಪಿಂಗ್ ಮಾಡುವಾಗ ನಿಮ್ದು ಏನಾದರೂ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇದ್ದರೆ ಇಲ್ಲಿ NCPI ಮ್ಯಾಪಿಂಗ್ ಆಗಲ್ಲ. NCPI ಮ್ಯಾಪಿಂಗ್ ಮಾಡಬೇಕಂತಂದರೆ ನೀವು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತ ಏನಿಲ್ಲ. ನೀವು ನಿಮ್ಮ ಮನೆ ಹತ್ತಿರ ಇರ್ಬೋದು, ಎಲ್ಲೇ ಆಗಿರ್ಬೋದು. ಇವಾಗ ಏನು ಸರ್ಕಾರದಿಂದ ತುಂಬ ಸೇವಾ ಕೇಂದ್ರಗಳಿದೆ, ಸರ್ಕಾರದ ಹತ್ತಿರ ತುಂಬ ಸೇವಾ ಕೇಂದ್ರಗಳಾಗಿರ್ಬೋದು, ಮತ್ತು ಕೆಲವೊಂದು ಏನು ಆಲ್ಮೋಸ್ಟ್ ಸರ್ಕಾರದ ಹತ್ತಿರ ಅಂತಲ್ಲ, ಎಲ್ಲ ಆಲ್ಮೋಸ್ಟ್ ಎಲ್ಲ ಸೇವಾ ಕೇಂದ್ರ ಆಗಿರ್ಬೋದು, ಪ್ರತಿಯೊಂದರಲ್ಲೂ ನಿಮಗೆ NCPI ಮ್ಯಾಪಿಂಗ್ ಬಿಟ್ಟು ಪ್ರತಿಯೊಂದು ಸಿಗುತ್ತೆ. NCPI ಮ್ಯಾಪಿಂಗ್ ಅಂತಲ್ಲ, ಪ್ರತಿಯೊಂದು ಬೇಕಾದರೂ ಸಿಗುತ್ತೆ ನಿಮಗೆ. ನಿಮ್ಮ ಏನು ಡಾಕ್ಯುಮೆಂಟ್ಸ್ ಕೊಟ್ಟರೆ ಸಾಕು, ಅದನ್ನೆಲ್ಲ ಮಾಡಿಕೊಡ್ತಾರೆ ಇವಾಗ ಈಗಿನ ಪರಿಸ್ಥಿತಿಯಲ್ಲಿ. ನಾನು ಅದನ್ನೇ ಹೇಳುವಂಥದ್ದು. ಡೆಫಿನೆಟಾಗಿ ಟೆನ್ಷನ್ ಆಗುವಂಥದ್ದು ಏನಿಲ್ಲ. ನಾನು ಅದಕ್ಕೆ ಹೇಳುವಂಥದ್ದು, ಟೆನ್ಷನ್ ಆಗಬೇಡಿ. ಎಲ್ರಿಗೂ ಹಣ ಬರಬೇಕಂತಂದರೆ ನಾನು ಹೇಳುವಂಥ ಒಂದಿಷ್ಟು ಸ್ಟೆಪ್ಸನ್ನು ನಿಮ್ಮ ತಲೆಗೆ ಹಾಕ್ಕೊಳ್ಳಿ. ಡೆಫಿನೆಟಾಗಿ ಎಲ್ರಿಗೂ ಚೆನ್ನಾಗುತ್ತೆ. ನೀವು ಟೆನ್ಷನ್ ಆಗುವಂಥದ್ದು ಏನಿಲ್ಲ. ಹೇಗೆ ಅದು ಯಾವಾಗ ಹಣ ಬರುತ್ತೆ, ಯಾರ್ಯಾರಿಗೆ ಹಣ ಬರುತ್ತೆ, ಮತ್ತು NCPI ಮ್ಯಾಪಿಂಗ್ ಮಾಡುವಾಗ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಇಲ್ಲಿ ಏನು ಪ್ರಾಬ್ಲಮ್ಗಳಾಗುತ್ತೆ ಅಂತಂದರೆ ಇಲ್ಲಿ ಪ್ರಾಬ್ಲಮ್ ಆಗೋದಾದರೂ ಹೇಗೆ, ಇಲ್ಲಿ NCPI ಮ್ಯಾಪಿಂಗನ್ನು ಹೇಗೆ ಮಾಡುವಂಥದ್ದು, ಇದು ವೆರಿ ವೆರಿ ಇಂಪಾರ್ಟೆಂಟ್. ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳ್ತೀನಿ, NCPI ಮ್ಯಾಪಿಂಗ್ ಅನ್ನುವಂಥದ್ದು ಸಿಂಪಲ್ ಸ್ನೇಹಿತರೆ. ನೀವು ಟೆನ್ಷನ್ ಆಗ್ಲಿಕ್ಕೆ ಹೋಗಬೇಡಿ. NCPI ಮ್ಯಾಪಿಂಗ್ ಅನ್ನುವಂಥದ್ದು ಏನು ಭಾರಿ ದೊಡ್ಡ ವಿಚಾರ ಹಿಂಗೆ ಏನಿಲ್ಲ. NCPI ಮ್ಯಾಪಿಂಗನ್ನು ನೀವು ಈಸಿಯಾಗಿ ಮಾಡ್ಬೋದು. ಎಲ್ಲರೂ ಕೂಡ NCPI ಮ್ಯಾಪಿಂಗನ್ನು ಮಾಡಬಹುದು. ಏನು ಟೆನ್ಷನ್ ಆಗುವಂಥ ವಿಚಾರ ಏನಿಲ್ಲ. ನೀವು NCPI ಮ್ಯಾಪಿಂಗ್ ಅಂದ ತಕ್ಷಣ ಅಯ್ಯೋ ಹಾಗೆ ಹೀಗೆ ನೋ ವರಿ, ನೀವು ಆ ರೀತಿ ತಿಳ್ಕೊಳ್ಳುವಂಥದ್ದು ಏನಿಲ್ಲ. NCPI ಮ್ಯಾಪಿಂಗ್ ಇಟ್ಸ್ ಎ ಸಿಂಪಲ್ ಪ್ರೊಸೆಸ್. ನೀವು ಅದನ್ನು ಮಾಡ್ಕೊಳ್ಬಹುದು. ಎಲ್ರಿಗೂ ಹಣ ಬರುತ್ತೆ ಡೆಫಿನೇಟಾಗಿ. ಇಲ್ಲಿ ನಾನು ಒಂದು ವಿಚಾರವನ್ನು ಹೇಳ್ತೀನಿ, NCPI ಮ್ಯಾಪಿಂಗ್ ಮಾಡುವಾಗ ಒಂದು ವಿಚಾರ, NCPI ಮ್ಯಾಪಿಂಗಲ್ಲಿ ಅಂದರೆ ನೀವು NCPI ಮ್ಯಾಪಿಂಗನ್ನು ಮಾಡ್ಕೊಳ್ಳುವಾಗ ಡೆಫಿನೆಟಾಗಿ ನೀವೆಲ್ಲರೂ ಕೂಡ ಎಚ್ಚರವನ್ನು ವಹಿಸಲೇಬೇಕು. ಏನಪ್ಪ ಅಂತಂದರೆ ನೀವಲ್ಲಿ ಆ NCPI ಮ್ಯಾಪಿಂಗ್ ಮಾಡುವಾಗ ಸ್ವಲ್ಪ ಎಚ್ಚರದಿಂದ ಇರಬೇಕಾಗ್ತದೆ. ಅದನ್ನು ಮಾಡಿಕೊಂಡ್ರೆ ನಿಮಗೆ ಎಲ್ರಿಗೂ ಬೆನಿಫಿಟ್ ಆಗುವಂಥದ್ದು, ಎಲ್ರಿಗೂ ಹಣ ಬರುತ್ತೆ. ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಸ್ನೇಹಿತರೆ, ಎಲ್ರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ, PM ಕಿಸಾನ್ ಯೋಜನೆ ಹಣದ ಬಗ್ಗೆನೂ ಕೂಡ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ನನಗೆ ಕೇಳ್ತಾಯಿದ್ರು. PM ಕಿಸಾನ್ ಯೋಜನೆ ಹಣದ ಬಗ್ಗೆನೂ ಕೂಡ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ ಅಂತ ಹೇಳ್ತಾ, ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಮತ್ತು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರಿಗೂ ಹಣ ಬರಲಿ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಿಗೋಣ. ಎಲ್ರಿಗೂ ಎಲ್ಲರ ಅಕೌಂಟಿಗೂ ಹಣ ಬರಲಿ ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಅದನ್ನು ಮಾಡ್ತೀರಾ ಅಂತಂದರೆ ಎಲ್ರಿಗೂ ಹಣ ಬರುತ್ತೆ. ಎಲ್ರಿಗೂ ಹಣ ಬರಲಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ. ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ.
ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಂಥ ದಿವಸ ವೆರಿ ಇಂಪಾರ್ಟೆಂಟ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇದಿಷ್ಟನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಬಾಯ್.